ಬ್ಲಿಂಕಿಟ್ಗೆ ಮನೇಲೇ ಕೂತ್ಕೊಂಡು ಮೊಬೈಲ್ನಲ್ಲೇ ಯಾವ ಥರ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಒಂದು ಮೊಬೈಲ್ನಲ್ಲೇ ನಾವು ಬ್ಲಿಂಕಿಟ್ ಡೆಲಿವರಿ ಆ್ಯಪ್ನ ರಿಜಿಸ್ಟರ್ ಮಾಡ್ಕೋಬೋದು. ಅಂದರೆ ಡೆಲಿವರಿಯಿಂದ ನಾವೇನಾದರೂ ದುಡಿಬೇಕು, ಅರ್ನಿಂಗ್ಸ್ ಮಾಡಬೇಕಂದ್ರೆ ಅದಕ್ಕೂ ಮುಂಚೆ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಾವು ಅದಕ್ಕೂ ಮುಂಚೆ ಏನು ಮಾಡಬೇಕು, ನಮ್ಮ ಒಂದು ಮೊಬೈಲ್ನಲ್ಲೇ ನಮ್ಮ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕಾಗುತ್ತೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಕಷ್ಟ ಆದರೆ ರಿಜಿಸ್ಟರ್ ಆಗೋಕ್ಕೆ ಇಲ್ಲಿ ಸೈಡ್ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಾನು ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ. ಓಕೆ, ನೀವು ಇಲ್ಲ ಅಂದರೆ ನಾನು ಈಗ ಯಾವ ಥರ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಬ್ಲಿಂಕಿಟ್ನಾಗೆ ಡ್ಯೂಟಿ ಮಾಡೋದು ಹೆಂಗೆ, ಬ್ಲಿಂಕಿಟ್ನಲ್ಲಿ ಇನ್ಸೆಂಟಿವ್ ಯಾವ ಥರ ಕೊಡ್ತಾರೆ, ಬ್ಲಿಂಕಿಟ್ನಲ್ಲಿ ಮತ್ತು ಎಕ್ಸ್ಟ್ರಾ ಅಡಿಷ್ನಲ್ಲಾಗಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಓಕೆ, ಆ ವಿಡಿಯೋ ಬೇಕಂದ್ರೆ ನೀವು ಅದರಲ್ಲಿ ಹೋಗ್ಬಿಟ್ಟು ನೋಡ್ಕೋಬೋದು. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಟೂ ವೀಲರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದರಲ್ಲಿ ಯಾವ ಥರ ಪೋರ್ಟರ್ಗೆ, ರ್ಯಾಪಿಡೋಗೆ, ಓಲಾಗೆ, ಒಬ್ಬರಿಗೆ ಯಾವ ಥರ ಜಾಯ್ನ್ ಆಗೋದು, ಅದರಿಂದ ಯಾವ ಥರ ಡ್ಯೂಟಿ ಮಾಡೋದು, ಯಾವ ಥರ ಅರ್ನಿಂಗ್ಸ್ ಮಾಡೋದು, ಯಾವ ಥರ ಎಕ್ಸ್ಟ್ರಾ ಅರ್ನಿಂಗ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ಓಕೆ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಅಂತ ಕೊಡಿ, ಇಲ್ಲ ಬ್ಲಿಂಕಿಟ್ ಡೆಲಿವರಿ ಆನ್ಬೋರ್ಡಿಂಗ್ ಅಂತ ಕೊಡಿ. ಓಕೆ, ಆನ್ಬೋರ್ಡಿಂಗ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಓಪನ್ ಅಂತ ಕಾಣುತ್ತಲ್ಲ, ಓಪನ್ ಮೇಲೆ ಟಚ್ ಕೊಡಿ. ಇಲ್ಲಿ ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ರಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬಂದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ. ಓಕೆ, ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಮೋಟರ್ ಸೈಕಲ್ ಇದೆಯಾ ಅಥವಾ ಸೈಕಲ್ ಇದೆಯಾ ಅಥವಾ ಎಲೆಕ್ಟ್ರಿಕಲ್ ಸ್ಕೂಟರ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅಥವಾ ನಿಮ್ಮ ಹತ್ರ ಏನೂ ಇಲ್ಲಾಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಏನೂ ಇಲ್ಲಾಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಓಕೆ, ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಅವರೇ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಓಕೆ, ಇವಾಗ ನನ್ನ ಹತ್ರ ಇವಾಗ ಮೋಟ್ರ್ ಸೈಕಲ್ ಇರೋದ್ರಿಂದ ನಾನು ಮೋಟ್ರ್ ಸೈಕಲ್ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಕೋಬೋದು ಲೊಕೇಶನ್ ಕೇಳುತ್ತೆ, ನೀವು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನಿಮಗೆ ಸ್ಟೋರ್ದು ರೆಕಮೆಂಡ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸೂಕ್ಷ್ಮ ಗಮನಿಸಿ ಜಾಯ್ನಿಂಗ್ ಬೋನಸ್ 3,000 ಅಂತ ಕೊಡುತ್ತೆ. ಅಂದರೆ ಈ ಸ್ಟೋರ್ಗೆ ನಾವೇನಾದರೂ ಜಾಯಿನ್ ಆದರೆ 3,000 ರೂಪಾಯಿ ಜಾಯ್ನಿಂಗ್ ಬೋನಸ್ ಅಂತ ಕೊಡ್ತಾರೆ. ಓಕೆ, ನೀವು ಇದನ್ನು ಯೂಸ್ ಮಾಡಿಕೊಡ್ರಿ. ಆಮೇಲೆ ಬೇಕಾದ್ರೆ ಸ್ಟೋರ್ನ ನೀವು ಚೇಂಜ್ ಮಾಡ್ಕೋಬೋದು. ಅದು ಕೂಡ ಯಾವ ಥರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ನೋಡ್ಬೋದು ಬೇರೆ ಬೇರೆ ಸ್ಟೋರಲ್ಲೆಲ್ಲ ನೋಡಿ, ಇಲ್ಲಿ ಕೂಡ 3,000 ರೂಪಾಯಿ ಜಾಯ್ನಿಂಗ್ ಬೋನಸ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೋರಲ್ಲಿ ಏನೂ ಕೊಟ್ಟಿಲ್ಲ, ಯಾಕಂದರೆ ಅಲ್ಲಿ ಜಾಯ್ನ್ ಆದರೆ ನಿಮಗೇನು ಬೆನಿಫಿಟ್ ಇರಲ್ಲ. ಸೊ ಈ ಥರ ಅಮೌಂಟ್ ಏನಾದರೂ ಜಾಯ್ನಿಂಗ್ ಬೋನಸ್ ಅಂತ ಏನಾದರೂ ಕೊಟ್ಟರೆ ನೀವು ಯೂಸ್ ಮಾಡ್ಕೊಳ್ರಿ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನನಗೆ 3,000 ರೂಪಾಯಿ ಬೋನಸ್ ಇರೋದ್ರಿಂದ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ID ವೆರಿಫಿಕೇಷನ್ ಟೈಮ್ ಅಂತ ಇರುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನ ವೆರಿಫೈ ಯುವರ್ ಆಧಾರ್ ಅಂತ ಇರುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ನಂಬರ್ ಏನೈತೆ ಅದನ್ನು ಹಾಕ್ಬಿಟ್ಟು ಇಲ್ಲಿ OTP ಅಂತ ಇರುತ್ತಲ್ಲ, OTP ಹಾಕಿದ್ರೆ ಸಾಕು, ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಯಾನ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಬೇಕು. ಟೇಕ್ ಫೋಟೋ ಅಂತ ಇರುತ್ತಲ್ಲ, ಇಲ್ಲಿ ಪಾನ್ ಕಾರ್ಡ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನಾನಿವಾಗ ಪಾನ್ ಕಾರ್ಡ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಪಾನ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಅಪ್ಲೋಡಿಂಗ್ ಯುವರ್ ಪ್ಯಾನ್ ಡೀಟೇಲ್ಸ್ ಅಂತ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಅದಾದಮೇಲೆ ನಿಮ್ಮದು ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ತಂದೆ ಹೆಸರು, ಪಾನ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು ಎಲ್ಲ ತೋರಿಸುತ್ತೆ. ಇಲ್ಲಿ ಕರೆಕ್ಟಾಗಿದ್ದರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಫೋಟೋ ಅಂತ ಕೇಳುತ್ತೆ. ಏನು ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಸಬ್ಮಿಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಈ ಡಾಕ್ಯುಮೆಂಟ್ಗೆ ನೀವು ಫೋಟೋ ಆಫ್ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ವೋಟರ್ ID ಮತ್ತು ರೇಷನ್ ಕಾರ್ಡು, ಆ ಥರ ಅಡ್ರೆಸ್ ಪ್ರೂಫ್ಗೋಸ್ಕರ ಕೇಳ್ತಾರೆ. ಇಲ್ಲಾಂದರೆ ರೆಂಟಲ್ ಅಗ್ರಿಮೆಂಟ್ ಕೂಡ ಹಾಕ್ಕೋಬೋದು, ಅದೇನು ತೊಂದರೆ ಇಲ್ಲ. ನಾನಿವಾಗ ಇಲ್ಲಿ ಡಾಕ್ಯುಮೆಂಟ್ ಫೋಟೋಗೋಸ್ಕರ ನಾನು ಡ್ರೈವಿಂಗ್ ಲೈಸೆನ್ಸ್ನೇ ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ಈಗ ಡ್ರೈವಿಂಗ್ ಲೈಸೆನ್ಸ್ ಏನಿದೆಯೋ ಆ ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಡಾಕ್ಯುಮೆಂಟ್ ಫ್ರಂಟ್ ಫೋಟೋ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ಟೇಕ್ ಫೋಟೋ ಅಂತ ಇರುತ್ತಲ್ಲ, ಅದರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ನನ್ನ ಒಂದು ಏನು ಫೋಟೋ ಇರುತ್ತೋ ಅದನ್ನು ಇವಾಗ ಅಪ್ಲೋಡ್ ಮಾಡ್ತೀನಿ. ಓಕೆ,
ಈಗ ಇದನ್ನು ಅಪ್ಲೋಡ್ ಮಾಡಿದೆ ನಂದು DLದು. ಈಗ ಬ್ಯಾಕ್ ಫೋಟೋನು ಕೇಳ್ತೈತೆ. ಈಗ ಬ್ಯಾಕ್ ಫೋಟೋನು ಈಗ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತೀನಿ. ಓಕೆ, ಅದಾದಮೇಲೆ ಈ ಥರ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಅಂತ ಕೊಡಿ. ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಅಂತಲ್ಲ, ಆಧಾರ್ ಕಾರ್ಡು ಕೂಡ ಅಪ್ಲೋಡ್ ಮಾಡ್ಬೋದು, ವೋಟರ್ ಐ ಡಿ ಕೂಡ ಹಾಕ್ಬೋದು. ನಾನು ಇವಾಗ ಡ್ರೈವಿಂಗ್ ಲೈಸೆನ್ಸ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮದು ಒಂದು ಫೋಟೋನ ಇದು ಮಾಡಬೇಕಾ, ಸೆಲ್ಫಿ ತೊಗೋಬೇಕಾಗತ್ತೆ. ಸೊ ಟೇಕ್ ಸೆಲ್ಫಿ ಅಂತ ಕೊಡಿ. ಓಕೆ, ಈ ಥರ ಬರುತ್ತೆ. ಓಕೆ, ಸೆಲ್ಫಿ ತೊಗೊಂಡ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಓಕೆ, ಸಬ್ಮಿಟ್ ಆದಮೇಲೆ ಸೆಲ್ಫಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಪೇ ವೀಕ್ಲಿ ಇನ್ಸ್ಟಾಲ್ಮೆಂಟ್, ಪೇ ಫುಲ್ ಪೇಮೆಂಟ್ ಅಂತ ಇರುತ್ತೆ. ಇದನ್ನು ನೀವೇನಾದರೂ ಒಂದು ಸತಿ ಪೇಮೆಂಟ್ ಮಾಡಿದರೆ ಪದೇ ಪದೇ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ನೀವು ₹1 ಪೇಮೆಂಟ್ ಮಾಡಿದರೆ ಮಂತ್ಲಿ ₹130 ಫಾರ್ 4 ವೀಕ್ಸ್, ಅಂದರೆ ಒಂದು ತಿಂಗಳಿಗೆ ₹130 ನೀವು ಪೇ ಮಾಡಬೇಕಾಗುತ್ತೆ. ನಾನಿವಾಗ ₹1 ಪೇ ಮಾಡ್ಕೋತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಓಕೆ, ಇವಾಗ ₹1 ಪೇ ಮಾಡ್ಕೋತೀನಿ. ಓಕೆ, ಇಲ್ಲಿ UPI ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಟಚ್ ಕೊಟ್ಟರೆ ಫೋನ್ಪೇಯಲ್ಲಿ ಪೇ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಫೋನ್ಪೇ ಅಂತ ಕಾಣುತ್ತಲ್ಲ, ಫೋನ್ಪೇ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಬರುತ್ತೆ. ಅದಾದಮೇಲೆ ಡೈರೆಕ್ಟು ಫೋನ್ಪೇ ಓಪನ್ ಆಗುತ್ತೆ ಇವಾಗ. ಓಕೆ, ಫೋನ್ಪೇ ಬಂದು ಆ ಒಂದು ಅಮೌಂಟ್ನ ನಾವೇನು ಪಾಸ್ವರ್ಡ್ ಇಕ್ಕಿರ್ತೀವೋ ಆ ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ಅಮೌಂಟು ನಮ್ಮ ಬ್ಯಾಂಕ್ ಅಕೌಂಟಿಂದ ₹1 ಕಟ್ ಆಗುತ್ತೆ. ಒಂದು 3 to 4 ಸೆಕೆಂಡ್ ಅಷ್ಟೇ, ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅದಾದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ವಾಂಟೆಡ್ ಟು ಚೇಂಜ್ ಸ್ಟೋರ್ ಅಂತ ಇದೆಯಲ್ಲ, ಅದು ನಿಮಗೆ ಬೇಕಂದ್ರೆ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ನೀವು ಬೇಕಂದರೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇದೆ ಇದೆ, ನಿಮಗೆ ಬೇಕಂದರೆ ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಕಂಪ್ಲೀಟ್ ನೋ ಅಂತ ಇರುತ್ತಲ್ಲ, ಕಂಪ್ಲೀಟ್ ನೋ ಅಂತ ಕೊಟ್ಟಮೇಲೆ ಇಲ್ಲಿ ನೀವು ಪ್ರತಿಯೊಂದು ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾಮಿನಿಗೆ ನಿಮ್ದು ಯಾರು ತಂದೆದ ತಾಯಿದ ಕೊಟ್ಕೊಳ್ಳಿ. ಈಗ ನನ್ನ ಯಾರ್ದು ಬೇಕಾದರೂ ಕೊಟ್ಕೋಬೋದು. ಓಕೆ, ನಾಮಿನಿ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ವಿ ಆರ್ ವೆರಿಫೈಯಿಂಗ್ ಯುವರ್ ಪ್ರೊಫೈಲ್ ಅಂತ ಕಾಣುತ್ತೆ ನೋಡಿ. ಇಲ್ಲಿ ವೆರಿಫೈಯಿಂಗ್ ಯುವರ್ ಪ್ರೊಫೈಲ್ ಅಂತ ಕಾಣುತ್ತೆ. ನಿಮಗೆ ವಿತಿನ್ 6 ಅವರಲ್ಲಿ ನಿಮಗೆ ಈ ಒಂದು ಬ್ಲಿಂಕಿಟ್ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ಓಕೆ, ಇವಾಗ ಆ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಈ ಥರ ನೋಟಿಫಿಕೇಷನ್ ಕಳಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಬ್ಲಿಂಕಿಟ್, ಇಲ್ಲಿ ನೋಡ್ತಾ ಇರಿ. ಓಕೆ, ಬ್ಲಿಂಕಿಟ್ ವೆರಿಫಿಕೇಷನ್ ಯುವರ್ ಪ್ರೊಫೈಲ್ ವೆರಿಫಿಕೇಷನ್ ಕಂಪ್ಲೀಟ್, ಗೋ ಟು ಸ್ಟೋರ್ ಆ್ಯಂಡ್ ಕಲೆಕ್ಟ್ ಯುವರ್ ಬ್ಲಿಂಕಿಟ್ ಟೀ ಶರ್ಟ್ ಆ್ಯಂಡ್ ಬ್ಯಾಕ್ ಟು ಸ್ಟಾರ್ಟ್ ಡೆಲಿವರಿಂಗ್ ಗ್ರೋಸರೀಸ್ ನೋ ಅಂತ ಇರುತ್ತೆ. ಅದರ ಮೇಲೆ ಟಚ್ ಕೊಡಿ. ಓಕೆ, ನೋಡಿ ಇವಾಗ ಪ್ರೊಫೈಲ್ ಆಕ್ಟಿವ್ ಅಂತ ಬಂತು. ಇಲ್ಲಿ ನೋಡ್ತಾ ಇರ್ಬೋದು ಬುಕ್ ಜಿಕ್ಸ್ ಅಂತ ಇರುತ್ತೆ, ಅದರ ಮೇಲೆ ಒಂದು ಸಲ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ಆರೋ ಮಾರ್ಕ್ನ ಟಚ್ ಮಾಡಿ. ಅದಾದಮೇಲೆ ಅಕ್ಸೆಪ್ಟ್ ಅಗ್ರಿಮೆಂಟ್ ಅಂತ, ಅಗ್ರಿಮೆಂಟ್ ನೀವು ಒಂದು ಸಲ ನೋಡ್ಕೊಳ್ಳಿ. ಅಗ್ರಿಮೆಂಟ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಅಕ್ಸೆಪ್ಟ್ ಅಗ್ರಿಮೆಂಟ್ ಅಂತ ಕೊಡಿ. ಅದಾದಮೇಲೆ ಯುವರ್ ಫೋನ್ ನಂಬರ್ ಅಂತ ಕೇಳುತ್ತೆ, ಕೊಡಿ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ. ಮತ್ತು OTP ಬಂದು ವೆರಿಫೈ ಆಗುತ್ತೆ. ಈಗ ಏನು OTP ಬರುತ್ತಲ್ಲ, ಆ ಒಂದು OTPನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. OTP ಬಂತು. ಅದಾದಮೇಲೆ OTPನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಟ್ರೈನಿಂಗ್ ಅಂತ ಇರುತ್ತಲ್ಲ, ಈ ಕಂಪ್ಲೀಟ್ ಟ್ರೈನಿಂಗ್ ಮೇಲೆ ನೋಡ್ಕೊಳ್ರಿ. ಕಂಪ್ಲೀಟ್ ಟ್ರೈನಿಂಗ್ ಮೇಲೆ ಟಚ್ ಕೊಟ್ಟರೆ ಅಲ್ಲಿ ನಿಮ್ಗೆ ಯಾವ ಥರ ಡ್ಯೂಟಿ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ವೀಡಿಯೋಗಳನ್ನ ತೋರಿಸ್ತಾರೆ. ಇದನ್ನು ಕಂಪಲ್ಸರಿ ನೀವು ನೋಡಲೇಬೇಕಾಗುತ್ತೆ. ಓಕೆ, ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಎಲ್ಲೇ ಟ್ರೈನಿಂಗ್ ವೀಡಿಯೋಗಳು ಕೊಟ್ಟಿರ್ತಾರಲ್ಲ, ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕು. ನೋಡಿದ್ದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಬುಕ್ ಜಿಕ್ಸ್ ಅಂತ ಇರುತ್ತೆ, ಅದರ ಮೇಲೆ ನೀವು ಸ್ಲಾಟ್ ಬುಕ್ ಮಾಡ್ಕೋಬೇಕಾಗುತ್ತೆ. ಬುಕ್ಕಿಂಗ್ ಓಪನ್ನು, ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾನೆ, ನೀವು ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಅಮೌಂಟ್ ಕೂಡ ಕೊಟ್ಟಿರ್ತಾರೆ ನೋಡಿ, ಗಂಟೆಗೆ ಇಷ್ಟು ಅಂತ ಹೇಳ್ಬಿಟ್ಟು. ಮತ್ತು ಪರ್ ಆರ್ಡರ್ಗೂ ಕೂಡ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ, ಕಿಲೋಮೀಟ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ಈ ಥರ ನೀವು ಬುಕ್ಸ್ನ ಸ್ಲಾಟ್ ಬುಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಆ ಸ್ಲಾಟ್ ಬುಕ್ ಆಗುತ್ತೆ. ಆ ಒಂದು ಲೊಕೇಶನ್ಗೆ ಹೋಗಿ ಆರ್ಡರ್ ಬೀಳ್ತಿದ್ದಂಗೆ ಅಕ್ಸೆಪ್ಟ್ ಮಾಡಿಕೊಂಡು ಆ ಡೆಲಿವರಿ ಲೊಕೇಶನ್ಗೆ ಹೋಗಿ ಕೊಡಬೇಕಾಗುತ್ತೆ. ಓಕೆ, ಇದನ್ನು ಯಾವ ಥರ ಡ್ಯೂಟಿ ಮಾಡೋದು ಅಂತೇಳಿ ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ಹೋಗ್ಬಿಟ್ಟು ನೀವು ನೋಡ್ಕೋಬೋದು. ಅದಾದಮೇಲೆ ಇಲ್ಲಿ ನೋಡ್ಬೋದು ಬುಕ್ಕಿಂಗ್ ಓಪನ್ ಅಂತ ಇರುತ್ತೆ. ನೀವು ಸ್ಲಾಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡ್ಕೋಬೋದು. ಇದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆ ಒಂದು ವೀಡಿಯೋನ ಬೇಕು ಅಂದರೆ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಅರ್ನ್ ಎಕ್ಸ್ಟ್ರಾ ಮಂಡೇ ಸಂಡೇ, ಅಂದರೆ 16ನೇ ತಾರೀಕಿಂದ 22ನೇ ತಾರೀಕುವರೆಗೂ ನಾವು ಎಕ್ಸ್ಟ್ರಾ ಅರ್ನಿಂಗ್ಸ್ ಕೂಡ ಮಾಡ್ಕೋಬೋದು. ಅದರ ಮೇಲೆ ಒಂದು ಸ್ವಲ್ಪ ಟಚ್ ಕೊಡಿ. ಇಲ್ಲಿ ನೋಡ್ಬೋದು ಇನ್ಸೆಂಟಿವ್ ಇದೆಲ್ಲ ಇನ್ಸೆಂಟಿವ್ ನೋಡಿ, 993, 1838 ಈ ಥರ ಇನ್ಸೆಂಟಿವ್ ಕೊಟ್ಟಿದ್ದಾನೆ.
ಓಕೆ. ಬಟ್ ಆ ಇನ್ಸೆಂಟಿವ್ ನಾವು ಅರ್ನ್ ಮಾಡಬೇಕಂದ್ರೆ ಇಲ್ಲಿ ಕಂಪಲ್ಸರಿ ಲಾಗಿನ್ ಅಂತ ಕೊಟ್ಟಿದೆ ನೋಡಿ, ಕಂಪಲ್ಸರಿ ಲಾಗಿನ್ನು ಈ ಟೈಮಿಂಗಿಂದ ಈ ಟೈಮಿಂಗ್ವರೆಗೂ ನಾವು ಲಾಗಿನ್ ಆಗಿರಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಿ, ಇದು ಮಂಡೇ ಒಂದು ದಿನಕ್ಕೆ ಈ ಟೈಮಿಂಗ್ಸು. ಮಿಕ್ಕಿದ ದಿನಕ್ಕೆ ನೋಡಿ ಇಲ್ಲಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಈಗ 4ರಿಂದ ಬೆಳಗಿನ ಜಾವ 4 ಗಂಟೆವರೆಗೆ 12 ಅವರ್ ಡ್ಯೂಟಿ ಮಾಡಿದರೆ ನಮಗೆ ಅಷ್ಟು ಅರ್ನಿಂಗ್ಸ್ ಬರುತ್ತೆ. ಇದೆಲ್ಲ ತುಂಬ ಕಷ್ಟ ಅನಿಸಿದ್ರೆ ನೀವೇನು ಪರವಾಗಿಲ್ಲ. ಇಲ್ಲಿ ನೋಡಿ, ಆರ್ಡರ್ ಡಿನೇ ಮಾಡೋಂಗಿಲ್ಲ, ಕ್ಯಾನ್ಸಲೇಷನ್ ಕೂಡ ಮಾಡೋಂಗಿಲ್ಲ. ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ರಿಜಿಸ್ಟರ್ ಆಗೋದು ಅಂತ ಹೇಳ್ಬಿಟ್ಟು. ಓಕೆ, ಇದನ್ನು ನೀವು ಫಸ್ಟ್ ರಿಜಿಸ್ಟರ್ ಆಗಿ, ರಿಜಿಸ್ಟರ್ ಆದಮೇಲೆ ನಿಮಗೆ ವೆರಿಫಿಕೇಷನ್ ಅವರೆಲ್ಲ ಮಾಡಿಬಿಟ್ಟು ಅದಾದಮೇಲೆ ನೀವು ಟ್ರೈನಿಂಗ್ ಕೂಡ ಒಂದು ವೀಡಿಯೋಗಳು ನೋಡಿ, ಅದಾದಮೇಲೆ ನಿಮಗೆ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಟೈಮಿಗೆ ಡ್ಯೂಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ತೋರಿಸಿದ್ದೀನಿ. ಓಕೆ, ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ವೀಡಿಯೋಗಳು ಬೇಕಂದ್ರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಡಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹೋಗ್ಬಿಟ್ಟು ನೋಡ್ಕೋಬೋದು ಯಾವ ಥರ ಡ್ಯೂಟಿ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಥರ ನಿಮಗೆ ಹೊಸ ನಿಮಗೆ ಮಾಹಿತಿಗಳನ್ನ ಬ್ಲಿಂಕಿಟ್ ಬಗ್ಗೆ ಆಗಿರ್ಬೋದು, ಜಿಪ್ಟೋ ಬಗ್ಗೆ ಆಗಿರ್ಬೋದು, ರ್ಯಾಪಿಡೋ ಬಗ್ಗೆ ಆಗಿರ್ಬೋದು ನಾನು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.